ಓಕೆ, ಸೊ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್, ಇಂಗ್ಲಿಷ್ ಓದೋದು ಬರೆಯೋದು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಮಗೆ ಇಂಗ್ಲಿಷ್ ಓದೋದು ಬರೆಯೋದು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಒಂದಷ್ಟು ವಿಧಾನಗಳನ್ನು ಫಾಲೋ ಮಾಡಬೇಕು. ಸುಮ್ಮನೆ ನಾವು ಕನ್ನಡ ಓದೋ ಥರನೇ ಅಥವಾ ಇಂಗ್ಲಿಷ್ ABCD A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಂತ ಹೇಳ್ತಾ ಕೂತ್ರೆ ನೀವು 1 ವರ್ಷ ಅಲ್ಲ 2 ವರ್ಷ ಕೂತ್ಕೊಂಡು ಕಲ್ತ್ರೂ ಆಗೋದಿಲ್ಲ. ಸೊ ಇಂಗ್ಲಿಷ್ ಕಲೀಲಿಕ್ಕೆ ಅದರದೇ ಆದ ವಿಶೇಷವಾದ ವಿಧಾನಗಳಿದೆ. ಆ ವಿಧಾನಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮಗೆ ಸ್ಪಷ್ಟವಾಗಿ ಇಂಗ್ಲಿಷಿನ ಓದೋದು ಮತ್ತೆ ಬರೆಯೋದನ್ನ ಕಲಿಬಹುದು. ಓಕೆ, ಸೊ ಕಳೆದ ಕ್ಲಾಸಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಒಂದಷ್ಟು ವಿಷಯಗಳನ್ನ ನಾನು ನಿಮಗೆ ವಾವೆಲ್ಸ್ ಮತ್ತೆ ಕಾನ್ಸನೆಂಟ್ಸ್ ಡಿಫರೆನ್ಸ್ ಏನು. ವಾವೆಲ್ಸ್ ಅಂದ್ರೆ ಏನು? ಸ್ವರಗಳು. ಸ್ವರಗಳಲ್ಲಿ 2 ತರ ಇದೆ ಅಂತ ನಾನು ಹೇಳಿದೆ, ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಕಾಮನ್ ಆಗಿ ನಾವು ಹೇಳಬೇಕಾದ್ರೆ ಸ್ವರಗಳು ಅಂತ ಹೇಳಿದಾಗ ಕಾಮನ್ ಆಗಿ ನಾವೇನ್ ಹೇಳ್ತೀವಿ, ಲಾಂಗ್ ವೊವೆಲ್ಸ್ ಹೇಳ್ತೀವಿ. A E I O U ಇವೆಲ್ಲ ಲಾಂಗ್ ವೊವೆಲ್ಸ್. ಶಾರ್ಟ್ ವೊವೆಲ್ಸ್ ಅಂದ್ರೆ ಏನು? A E I O U. ಇದೇ ಬಹಳ ಮುಖ್ಯವಾಗಿ ಇಂಗ್ಲಿಷ್ ಅಲ್ಲಿ ಬರೋದು. ಇದನ್ನ ನಮಗೆ ಆಲ್ಫಾಬೆಟ್ಸ್ ಅಲ್ಲಿ ಈ ಸೌಂಡ್ಗಳೇ ಇಲ್ಲ. ಆಲ್ಫಾಬೆಟ್ ಅಂದ್ರೆ ABCD Z ತನಕ ಓದ್ತಿಲ್ವಾ, ಆಲ್ಫಾಬೆಟ್ಸ್ ಅಲ್ಲಿ ಈ ಸೌಂಡ್ಗಳೇ ಇಲ್ಲದೆ ಇರೋದ್ರಿಂದ ನಮಗೆ ಅದು ಓದಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ ಈಗ ಆಲ್ರೆಡಿ ನಾನು ನಿಮಗೆ ವಾವೆಲ್ಸ್ ಕಾನ್ಸನೆಂಟ್ಸ್ ಎಲ್ಲ ಡಿಸ್ಕಸ್ ಮಾಡಾಗಿದೆ. ಶಾರ್ಟ್ ವೊವೆಲ್ಸ್ ಏನು, ಲಾಂಗ್ ವೊವೆಲ್ಸ್ ಏನು ಎಲ್ಲ ಗೊತ್ತಾಗಿದೆ ನಿಮಗೆ. ಈಗ ನಾವೇನ್ ಮಾಡಬೇಕು ಅಂದ್ರೆ 2 ಅಕ್ಷರಗಳನ್ನು ಕೂಡಿಸೋದು. 26 ಅಕ್ಷರಗಳಿದಾವೆ. 26 ಅಕ್ಷರಗಳನ್ನ ನಾವು 28 ತರ ಅಂದ್ರೆ ಬೇಸಿಕ್ ಆಗಿ ಅದನ್ನ ಬೇರೆ ತರ ಒಂದು ಅಕ್ಷರನ ಬೇರೆ ಬೇರೆ ತರದಲ್ಲಿ ನಾವು ಸೌಂಡ್ಸ್, ಅದ್ರದ್ದು ಬೇರೆ ಬೇರೆ ಸೌಂಡ್ಸ್ ಬರುತ್ತೆ, ಪ್ರೊನೌನ್ಸಿಯೇಷನ್ ಬರುತ್ತೆ. ಈಗ ನಾವೇನ್ ಮಾಡಬೇಕು, 26 ಅಕ್ಷರಗಳು 28 ತರ ನಾವು ಆಲ್ರೆಡಿ ಕಲ್ತಿದೀವಿ. ಅದೇ ಅಕ್ಷರಗಳನ್ನ ಒಂದಕ್ಕೊಂದು ಕೂಡಿಸೋದು ಹೇಗೆ ಅಂತ ಹೇಳಿದ್ರೆ, ಒಂದು ಕಾನ್ಸನೆಂಟ್ ತಗೋಬೇಕು, ಒಂದು ವಾವೆಲ್ ತಗೋಬೇಕು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅನ್ಸುತ್ತೆ. ನಮಗೆ ಕಾಗುಣಿತ ನಮಗೆ ಹೇಗೆ ಬರುತ್ತೆ? ಈಗ ಕ ಅನ್ನೋದು ಇದೆಯಲ್ವಾ, ಇದು ಬರೀ ಕ. ಓಕೆ, ಇದು ಕ ಅಲ್ವಾ, ಇದು ಕಿ. ಇದು ಹೇಗೆ ಬಂತು ಅಂತ ಹೇಳಿದ್ರೆ, ಒಂದು ವ್ಯಂಜನಕ್ಕೆ ಕ ಅಂದ್ರೆ ಏನಿಲ್ಲ, ಗೆ ಕ ಇಸ್ ಈಕ್ವಲ್ ಟು ಕ ಪ್ಲಸ್ ಅ ಅಲ್ವಾ. ಇದು ಸೇಮ್ ಕ ಪ್ಲಸ್ ಆ. ಇದೇ ತರ ಇಂಗ್ಲಿಷ್ ಅಲ್ಲೂ ಇದೆ, ಅದನ್ನೇ ನಾವು ಕಲಿಬೇಕಾಗಿರೋದು. ಓಕೆ, ರೈಟ್. ನೋಡಿ, ಈಗಾಗಲೇ ನಮಗೆ ಒಂದೊಂದು ಅಕ್ಷರಗಳ ಉಚ್ಚಾರಣೆ ಗೊತ್ತು. ಒಂದು ಅಕ್ಷರ ಮತ್ತೆ ಇನ್ನೊಂದು ಅಕ್ಷರ, ಅದ ಅಕ್ಷರಗಳನ್ನು ಕೂಡಿಸೋದು ಹೇಗೆ? ಒಂದು ವ್ಯಂಜನ ಇನ್ನೊಂದು ವ್ಯಂಜನ ಕೂಡಿಸೋದಲ್ಲ, ಒಂದು ವ್ಯಂಜನ ಒಂದು ಸ್ವರ ಅಂದ್ರೆ ಒಂದು ಕಾನ್ಸನೆಂಟ್ ಇನ್ನೊಂದು ವವೆಲ್, ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ, ನಮಗೆ ಒಂದು ಸೌಂಡ್ ಮಾಡ್ತೀವಿ. ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಒಂದು ಶಬ್ದ ಮಾಡಿದ್ರೆ, ಒಂದು ಅಕ್ಷರದ ಉಚ್ಚಾರಣೆ ಮಾಡಿದ್ರೆ ಅದು ಇಂಗ್ಲಿಷ್ ಅಲ್ಲಿ 2 ಅಕ್ಷರ ಆಗಿರುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ BA ಅಂತಿದೆ. ಬಿ ಎನ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಉದಾಹರಣೆಗೆ BA ಇಂಗ್ಲಿಷ್ ಅಲ್ಲಿ ಆಕ್ಚುಲಿ ಪ್ರೊನೌನ್ಸಿಯೇಷನ್ ಅದ್ರದ್ದು ಬ್ಯಾ. ಈಗ ಇದರ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಮಗೆ ಒಂದೇ ಅಕ್ಷರ ಕಾಣಿಸುತ್ತೆ, ಏನು? ಅಥವಾ ಬೇ. ಕನ್ನಡದಲ್ಲಿ ಬ್ಯಾ ಇಲ್ಲ, ಬೇ ತಗೊಳ್ಳೋಣ. ಬೇ ಎಲ್ಲಿದೆ? ಬೇ. ಓಕೆ, ಸೊ ಕನ್ನಡದಲ್ಲಿ ಇದಕ್ಕೆ ಬೇ ಅಂತ ಹೇಳ್ತೀವಿ. ಬೇ ನಮಗೆ ಒಂದೇ ಅಕ್ಷರ, ಇಂಗ್ಲಿಷ್ ಅಲ್ಲಿ 2 ಅಕ್ಷರ. ಇದು ಕರೆಕ್ಟ್ ಆಗಿ ನಾವು ಗುರುತಿಸಬೇಕು. ಆಮೇಲೆ ಇದನ್ನು ಪರಿಗಣಿಸಬೇಕು. ಲೈಕ್ ಇಂಗ್ಲಿಷ್ ಅಲ್ಲಿ 2 ಅಕ್ಷರಕ್ಕೆ ಒಂದು ಉಚ್ಚಾರಣೆ ಬರ್ಬೋದು, ಅಥವಾ ಒಂದೇ ಅಕ್ಷರಕ್ಕೆ ಒಂದು ಉಚ್ಚಾರಣೆ ಬರ್ಬೋದು. ಕನ್ನಡದಲ್ಲಿ ಹಾಗಿಲ್ಲ, ಕನ್ನಡದಲ್ಲಿ 1 ಅಕ್ಷರ 1 ಉಚ್ಚಾರಣೆ. ಓಕೆ, ಇಲ್ಲಿ ಹಾಗಾದ್ರೆ ಈ ಅಕ್ಷರದ ಉಚ್ಚಾರಣೆ ಏನು? ಬ. ಈ ಅಕ್ಷರದ ಉಚ್ಚಾರಣೆ ಆ. ಸೊ ಇವೆರಡು ಸೇರಿದ್ರೆ ಏನಾಗುತ್ತೆ? ಬ ಆ, ಬ್ಯಾ. ಓಕೆ, ಹಾಗೆ ಇದು ಕ ಆ, ಕ್ಯಾ. ಡ ಆ, ಡ್ಯಾ. ಮ ಆ, ಮ್ಯಾ. ಆ, ಫ್ಯಾ. ಇಲ್ಲಿ ಎಂ ಬೇಡ. ಓಕೆ, ಎಫ್ ಎಫ್ ಆ, ಫ್ಯಾ. ಗ ಆ, ಗ್ಯಾ. ಹ ಆ, ಹ್ಯಾ. ಸೊ ಈ ತರ ನಾವು ಒಂದೊಂದು ಅಕ್ಷರನ ಹೇಗೆ ಕೂಡಿಸೋದು? ಇಲ್ಲಿ ಹ ಅಥವಾ ಇದು ನೋಡಿ, ಗ ಆ, ಗ್ಯಾ. ಗ ಆ, ಗ್ಯಾ. ಓಕೆ, ಹಾಗೆ ಜ ಆ, ಜ ಆ.
ಅಷ್ಟೇ. ನೀವು ಫಸ್ಟ್ ಏನ್ ಕಲ್ತಿದ್ದೀರಾ 26 ಅಕ್ಷರಗಳನ್ನ ಇಂಡಿವಿಜುವಲ್ ಆಗಿ ಒಂದೊಂದೇ ಅಕ್ಷರಗಳನ್ನ ಏನು ಉಚ್ಚಾರಣೆ ಮಾಡ್ಲಿಕ್ಕೆ ಕಲ್ತಿದ್ದೀರಾ ಅದನ್ನೇ ಇಲ್ಲಿ ಬಳಸೋದಷ್ಟೇ. ಇಲ್ಲಿ ಬೇರೆ ಅಲ್ಲಿ ಬೇರೆ ಅಲ್ಲ. ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಆಲ್ಫಾಬೆಟ್ ನಾವು ABCD ಅಂತ ಬಳಸೋದು ಬೇರೆ, ಆಮೇಲೆ ಇಲ್ಲಿ ಪದದಲ್ಲಿ ಕಾಂಬಿನೇಷನ್ ಬಳಸೋದು ಬೇರೆ. ಸೊ ಅಲ್ಲಿ ಆ ಬ ಇದೇನ್ ಕಲ್ತಿದ್ದೀರಾ ಅದನ್ನೇ ಇಲ್ಲಿ ಬಳಸೋದಷ್ಟೇ. ಇಲ್ಲೇನಿದೆ ಜ ಜ ಆ ಜ ಆ ಲ್ 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 ಆ ಲ ಮ್ 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 ಆ ಮ ನ್ ಆ ನ. ಓಕೆ, ಸೊ ಇದನ್ನ ಇದೇ ತರ ಎಲ್ಲಾ ಕಾಂಬಿನೇಷನ್ಸ್ ನಾವು ಕಲಿಬೇಕು. ಅಂದ್ರೆ ಕಾನ್ಸನೆಂಟ್ ಪ್ಲಸ್ ವಾವೆಲ್. ವಾವೆಲ್ ಯಾವುದು? ವಾವೆಲ್ AEIOU. ಅದನ್ನೇ ಹೇಗೆ ಹೇಳ್ತೀವಿ? A E I O U ಅಂತ ಹೇಳ್ತೀವಿ, ರೈಟ್? ಹಾಗೆ ಇರ್ಬೇಕು. ಇಲ್ಲಿ ನೋಡಿ ಪ ಆ ಪ, ಇದು QUA, ಕ್ವ ಆ ಕ್ವ, ರ ಆ ರ, ಸ್ ಆ ಸ. ಓಕೆ, ಸೊ ಇಲ್ಲೆಲ್ಲ ನಾವು ಏನ್ ಹೇಳ್ತೀವಿ? ಆ ಆ ಆ ಆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬಂದು ಇ. ಇಲ್ಲೆಲ್ಲ ಅಕ್ಷರಗಳಲ್ಲಿ ಇ ಇದೆ ನೋಡಿ. ಇ ಬಂದಾಗ ಈ ಉಚ್ಚಾರಣೆ ಏನು? ಈ ಉಚ್ಚಾರಣೆ ಎ. ಯಾಕೆಂದ್ರೆ ಈ ಅಕ್ಷರದಿಂದ ನಾವು ಎಲಿಫೆಂಟ್, ಏನು ಎಲಿಫೆಂಟ್. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಅಕ್ಷರಗಳ ಉಚ್ಚಾರಣೆ ಮರಿಬಾರದು ಅಂತ ಹೇಳ್ಬಿಟ್ಟು ಆ ಆಪಲ್, ಎ ಎಲಿಫೆಂಟ್, ಎ ಇಂಕ್ ಬಾಟಲ್, ಅ ಆರೆಂಜ್, ಅ ಅಂಬ್ರೆಲಾ, ಈ ಚಿತ್ರಗಳನ್ನ ಅಥವಾ ಈ ವಸ್ತುಗಳನ್ನ, ಪ್ರಾಣಿಗಳನ್ನ ನೆನಪಿಟ್ಕೊಂಡ್ರೆ ನೀವು ಆ ಅಕ್ಷರದ ಉಚ್ಚಾರಣೆ ನೆನಪಿಗೆ ಬರುತ್ತೆ ನಿಮಗೆ. ಆ ಆಪಲ್. ಸೊ ಆಪಲ್ ಫಸ್ಟ್ ಸೌಂಡ್ ಏನು? ಆ. ಎಲಿಫೆಂಟ್ ಫಸ್ಟ್ ಸೌಂಡ್ ಏನು? ಎ. ಬಟ್ ಸೌಂಡ್ ಹೇಳ್ತಾ ಇರೋದು, ಸ್ಪೆಲ್ಲಿಂಗ್ ಅಲ್ಲ. ಸ್ಪೆಲ್ಲಿಂಗ್ ಏನು? ಇ. ಸೌಂಡ್ ಏನು? ಎ. ಇಂಕ್ ಬಾಟಲ್ ಫಸ್ಟ್ ಸೌಂಡ್ ಏನು? ಇ. ಸ್ಪೆಲ್ಲಿಂಗ್ ಏನು? ಐ. ಆರೆಂಜ್ ಫಸ್ಟ್ ಸೌಂಡ್ ಏನು? ಆ. ಸ್ಪೆಲ್ಲಿಂಗ್ ಏನು? ಓ. ಅಂಬ್ರೆಲಾ ಫಸ್ಟ್ ಸೌಂಡ್ ಏನು? ಅ. ಸ್ಪೆಲ್ಲಿಂಗ್ ಏನು? ಯು. ಇದನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ನಮಗೆ ಇದನ್ನು ಓದಿ ಕಷ್ಟ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಆ ಅಂತೆಲ್ಲ ಬಂತು. ನೆಕ್ಸ್ಟ್ ಎ. ಸೊ ಬ ಎ ಬೆ. ಇಲ್ಲಿ ಸಿ ಆಮೇಲೆ ಹೇಳ್ತೀನಿ. ಸಿಗೆ ಬೇರೆ ಉಚ್ಚಾರಣೆ. ಸಿ ಬಂದಾಗ ಸೆ ಅಂತ ಹೇಳ್ಬೇಕು, ಕೆ ಅಂತ ಹೇಳ್ಬಾರ್ದು. ಡ ಎ ಡೆ, ಫ ಎ ಫೆ, ಗೆ ಹೆ, ಜೆ ಕೆ ಲೆ, ಮೆ ನೆ, ಎ ಎ ಎ ಎ ಎಲಿಫೆಂಟ್. ಅಕ್ಷರ ಯಾವುದು? ಇ. ಸೌಂಡ್ ಏನು? ಎ. ಎ ಎಲಿಫೆಂಟ್ ಅಕ್ಷರ ಇ. ಇ ಎಲಿಫೆಂಟ್ ಅಂತ ಹೇಳಕ್ಕಾಗಲ್ಲ, ಎ ಎಲಿಫೆಂಟ್. ಓಕೆ, ನೆಕ್ಸ್ಟ್ ಹಾಗೆ ಇಲ್ಲಿ ಪೆ, ಕ್ವೆ, ರೆ ಅದನ್ನೆಲ್ಲ ಅದೇ ತರನೇ ಹೇಳಬೇಕು. ನೆಕ್ಸ್ಟ್ ಐ ಸೌಂಡ್ ಇದೆ, ಸಾರಿ ಐ ಅಕ್ಷರ ಇದೆ. ಐ ಅಕ್ಷರದ ಉಚ್ಚಾರಣೆ ಏನು? ಐ ಇಂದ ನಾವು ಇಂಕ್ ಬಾಟಲ್ ಅಂತ ಹೇಳ್ತೀವಿ, ರೈಟ್? ಇ. ಸೊ ಇ. ಇದು ಈ ಕಡೆ ಇರೋದು ಬ. ಬ ಇ ಬಿ. ಬ ಇ ಬಿ. ಬಿ ಐ ಬಿ. ಬ ಇ ಬಿ. ಓಕೆ, ನೋ ಬಿ ಸಿ ಡಿ ಫಿ. ಇದನ್ನ ಎಳಿಬೇಡಿ, ದೀರ್ಘ ಅಲ್ಲ. ಬಿ ಸಿ ಡಿ ಅಲ್ಲ, ಇದು ಹಾಗೇನೆ. ಬೇ ಸೇ ಡೇ, ದೀರ್ಘ ಬರಬಾರ್ದು. ಶಾರ್ಟ್ ವೊವೆಲ್ಸ್ ಅಂತ ಹೇಳೋದು ಅದಕ್ಕೆ ನಾವು ತುಂಬಾ ಎಳಿಬಾರ್ದು ಅದನ್ನ. ಬೆ ಸೆ ಡೆ ಆ. ನೆಕ್ಸ್ಟ್ ಗಿ ಹಿ ಜಿ ಕಿ ಲಿ ಮಿ ನಿ ಪಿ ಕ್ವಿ ಕ್ವಿ. ಕ್ಯೂ ಯು ಸೇರಿದಾಗ ಸ್ವಲ್ಪ ಸ್ಪಷ್ಟವಾಗಿ ಹೇಳಲಿಕ್ಕೆ ಟ್ರೈ ಮಾಡಬೇಕು. ಕ್ವಾ ಕ್ವೆ ಕ್ವಿ. ನೆಕ್ಸ್ಟ್ ಬಿ ಓ. ಓ ಉಚ್ಚಾರಣೆ ಏನು? ಆ. ಬಿ ಉಚ್ಚಾರಣೆ ಏನು? ಬ. ಬ ಆ ಬಾ. ಬ ಆ ಬಾ. ಓಕೆ, ರೈಟ್. ಬಾ ಖ ಡ ಫ ಗ ಹ ಆ ಆ. ನೆಕ್ಸ್ಟ್ ಬಂದು ಬಿ ಯು. ಬಿ ಯು ಉಚ್ಚಾರಣೆ ಏನು? ಬಿ ಉಚ್ಚಾರಣೆ ಬ, ಯು ಉಚ್ಚಾರಣೆ ಅ. ಸೊ ಬಿ ಯು ಬ. ಸಿ ಯು ಕ ಡ ಫ ಗ ಹ ಜ. ಕೆ ಯು ಇಂಗ್ಲಿಷ್ ಅಲ್ಲಿ ಬರೋದಿಲ್ಲ. ಲ ಮ ನ. ಓಕೆ, ಆ ಸೌಂಡ್ಸ್ ಕರೆಕ್ಟ್ ಆಗಿ ನೀವು ಹೇಳಿದ್ರೆ ಮುಂದೆ ಒಂದು ಅಕ್ಷರ ಹಾಕಿದ್ರೆ, ಇದ್ರ ಮುಂದೆ ಇನ್ನೂ ಒಂದು ಅಕ್ಷರ ಹಾಕಿದ್ರೆ ಅದನ್ನ ನಾವು ಈಸಿಯಾಗಿ ಓದ್ಬೋದು. 3 letters ವರ್ಡ್ಸ್. 3 letters ವರ್ಡ್ಸ್. ಉದಾಹರಣೆಗೆ ಬಿ ಎ ಟಿ ಬ್ಯಾಟ್, ಸಿ ಎ ಟಿ ಕ್ಯಾಟ್, ಡಿ ಎ ಎಂ ಡ್ಯಾಮ್, ಎಫ್ ಎ ಎನ್ ಫ್ಯಾನ್, ಜಿ ಎ ಪಿ ಗ್ಯಾಪ್, ಎಚ್ ಎ ಟಿ ಹ್ಯಾಟ್, ಜೆ ಎ ಎಂ ಜಾಮ್, ಎಲ್ ಎ ಪಿ ಲ್ಯಾಪ್, ಎಂ ಎ ಎನ್ ಮ್ಯಾನ್, ಎನ್ ಎ ಪಿ ನ್ಯಾಪ್. ಇದೆಲ್ಲ 3 ಅಕ್ಷರ ಇರೋ ಪದಗಳು ಇಂಗ್ಲಿಷ್ ಅಲ್ಲಿ. 3 ಅಕ್ಷರ ಇರೋ ಪದ ಓದ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ 2 ಅಂದ್ರೆ ಉದಾಹರಣೆಗೆ ಕನ್ನಡದಲ್ಲೇ ನೋಡಿ. ಅರ,
ಅಂತ ಓದ್ಬೇಕಾದ್ರೆ ನಿಮಗೆ ಆ ಕರೆಕ್ಟ್ ಆಗಿ ಓದ್ಲಿಕ್ಕೆ ಗೊತ್ತಿರ್ಬೇಕು ಅಲ್ವಾ? ಓಕೆ, ಓಕೆ, ಇದನ್ನ ನಾವು ಪರ ಅಂತ ಓದ್ಬೇಕಾದ್ರೆ ಈ ನಮಗೆ ಪ ಅಂತ ಓದ್ಲಿಕ್ಕೆ ಗೊತ್ತಿರ್ಬೇಕು. ನಾವು ಪ ಅಂತ ಓದಕ್ ಗೊತ್ತಿದ್ರೆ ಅದರ ಮುಂದೆ ಇರೋ ಅಕ್ಷರನ ಓದ್ಬೋದು. ಅದೇ ತರ ಇಂಗ್ಲಿಷ್ ಅಲ್ಲಿ ಇದು ನೀವು ಬಾ ಅಂತ ಓದಕ್ ಗೊತ್ತಿದ್ರೆ ನಾನು ಇಲ್ಲೊಂದು ಅಕ್ಷರ ಹಾಕಿದ್ರೆ ಬಾಟ್ ಬಾಟ್, ಕಾಟ್, ಡಾಟ್, ಫಾನ್, ಗಾಡ್, ಹಾಟ್. 3 ಅಕ್ಷರ ಒಟ್ಟಿಗೆ ನಿಮಗೆ ಓದಲಿಕ್ಕೆ ಫಸ್ಟಿಗೆ ಕಷ್ಟ ಆಗ್ಬೋದು. 2 ಕಾಂಬಿನೇಷನ್, ಒಂದು ವಾವೆಲ್ ಒಂದು ಕಾನ್ಸನೆಂಟ್ ಫಸ್ಟಿಗೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮುಂದೆ ಬರೋ ಅಕ್ಷರನ ಈಸಿಯಾಗಿ ಓದ್ಬೋದು. ಇದು ಆಲ್ರೆಡಿ ನಮಗೆ ಗೊತ್ತಿದ್ರೆ ಎಚ್ ಹಾಟ್, ಜಾಬ್, KO ಬರಲ್ಲ, ಲಾಟ್, ಮಾನ್, ನಾಟ್. ಓಕೆ, ಹಾಗೆ ಪಾಟ್, ರಾಟ್, ಸಾಟ್, ಟಾಪ್. ಅರ್ಥ ಆಗ್ತಿದೆ ಎಲ್ರಿಗೂ? ನಾವು ಯಾಕೆ ಇದನ್ನ ವಿಶೇಷವಾಗಿ ಕಲಿಬೇಕು ಅಂತ ಹೇಳಿದ್ರೆ ಇದೇ ಉದ್ದೇಶ. ಒಂದು ಪದದಲ್ಲಿ ಕರೆಕ್ಟ್ ಆಗಿ ನಮಗೆ 2 ಅಕ್ಷರಗಳನ್ನು ಕೂಡಿಸಿ ಕಲಿಯಕ್ಕೆ ಗೊತ್ತಿದ್ರೆ ಬೇಸಿಕ್ಲಿ 2 ಅಕ್ಷರಗಳನ್ನು ಕೂಡಿಸ್ಬೇಕು. ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಕಾನ್ಸನೆಂಟ್ ಇರುತ್ತೆ, ಒಂದು ವವೆಲ್ ಇರುತ್ತೆ, ಅಥವಾ ಒಂದು ವವೆಲ್ ಇರುತ್ತೆ ಮತ್ತೊಂದು ಕಾನ್ಸನೆಂಟ್ ಇರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕಾಂಬಿನೇಷನ್ ಇರುತ್ತೆ, ಅಥವಾ 2 ಕಾನ್ಸನೆಂಟ್ ಇರುತ್ತೆ, ಒಂದು ವವೆಲ್ ಇರುತ್ತೆ. ಓಕೆ, ಸೊ ಇದನ್ನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ, ಓದ್ಲಿಕ್ಕೆ ಈಸಿ ಆಗುತ್ತೆ, ಸ್ಟ್ರಕ್ ಆಗೋದಿಲ್ಲ ಓದ್ಲಿಕ್ಕೆ. ಒಂದೊಂದೇ ಅಕ್ಷರ ಒಂದೊಂದೇ ಅಕ್ಷರ ನಾವು ಫಸ್ಟಿಗೆ ಬೇಸಿಕ್ ಲೆವೆಲ್ ಅಲ್ಲಿ ಕಲಿಯೋದು. ಹಂತವಾಗಿ ಮುಂದಕ್ಕೆ ಹೋಗ್ಬೇಕಲ್ವಾ? ಅವಾಗ ಏನ್ ಮಾಡ್ತೀವಿ, ಬರೀ ಒಂದೊಂದೇ ಅಕ್ಷರ ಓದ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. 2 ಅಕ್ಷರನ ಕೂಡಿಸಿ ಒಂದು ಸೌಂಡ್ ಮಾಡಕ್ಕೆ ನಮಗೆ ಅಭ್ಯಾಸ ಆಗ್ಬೇಕು, ಅದು ಪ್ರಾಕ್ಟೀಸ್ ಆಗ್ಬೇಕು. ಓಕೆ, ಬ್ಯಾ ಅಂತ ಬಂದಾಗ BA ಅಂತ ಬರ್ದ್ಬಿಡ್ಬೇಕು. ಯಾಕೆಂದ್ರೆ ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು. ಬ್ಯಾ, ಕ್ಯಾ, ಈ ತರ ಪ್ರಾಕ್ಟೀಸ್ ಮಾಡಿರ್ತೀವಲ್ವಾ, ಅವಾಗ ನಿಮ್ಗೆ ಬರಬೇಕು BA. ಓಕೆ, ಇನ್ನೊಂದು ಇದು ಆಕ್ಚುಲಿ ಓದ್ಲಿಕ್ಕೂ ಬರೀಲಿಕ್ಕೂ ಅನುಕೂಲ ಆಗೋ ತರನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಹೇಗೆ ಓದ್ಬೇಕಾದ್ರೆ ನೀವು BA, ಬ್ಯಾ, BA. ಇದರ ಅರ್ಥ ಏನು? BA ಅಂತ ನೀವು ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಬರ್ತಿದ್ದೀನಿ BA ಕಾಣಿಸ್ತಾ ಇದೆ ನಿಮಗೆ ಅಲ್ವಾ? BA ಅಂತ ಕಾಣಿಸ್ತಾ ಇದೆ, ಅದನ್ನ ಓದ್ತಾ ಇದ್ದೀರಾ. ಹೇಗೆ BA ಅಂತ ಓದ್ತಾ ಇದ್ದೀರಾ? ಅಥವಾ ನಿಮಗೆ BA ಓದೋದು ಬೇಡ, ನಾನು ಬರೀ ಅಂತ ಓದ್ತೀನಿ ಅಂತ ಹೇಳಿದ್ರೆ ಅದು ಒಳ್ಳೇದು. ಆದ್ರೆ ನಿಮ್ಮ ಕಣ್ಣಿಗೆ ನಮಗೆ ಆಲ್ರೆಡಿ ABCD ತಲೆಯಲ್ಲಿ ತುಂಬಿಕೊಂಡಿರೋದ್ರಿಂದ BA ನೋಡಿದಾಗ BA ಅಂತ ಓದ್ತೀವಿ. ಓಕೆ, ಪರವಾಗಿಲ್ಲ. ಹಾಗಾದ್ರೆ ನೀವೇನ್ ಮಾಡಬೇಕು, BA ಬ್ಯಾ ಈ ತರ ಹೇಳಕ್ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದ್ರೆ ಈಗ ನಿಮ್ ಕಣ್ಣೆದ್ರಿಗೆ BA ಅಂತ ಕಾಣ್ತಾ ಇದೆ, ಹಾಗಾಗಿ ಬ್ಯಾ ಅಂತ ಹೇಳ್ತಾ ಇದ್ದೀರಾ. ಕಾಣದೇ ಇದ್ರೆ ಒಂದ್ ವೇಳೆ ಅಕ್ಷರಗಳನ್ನು ನಾವಾಗೆ ಬರಿಬೇಕಾದ್ರೆ ಬ್ಯಾ BA. ಓಕೆ, ಸೊ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ? ಫಸ್ಟಿಗೆ BA ಅಂತ ಓದೋದಾದ್ರೆ ಓದ್ರಿ, ಪರವಾಗಿಲ್ಲ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬ್ಯಾ ಅಂತ ಓದ್ರಿ. ಬಟ್ ಬ್ಯಾ BA ಇದು ಪ್ರಾಕ್ಟೀಸ್ ಆಗಬೇಕು. ಇದು ರೈಟಿಂಗಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಬ್ಯಾ ಇದನ್ನ ಬರೆಯೋದು ಹೇಗೆ? BA ಕ್ಯಾ ಇದನ್ನ ಬರೆಯೋದು ಹೇಗೆ? CA ಡ್ಯಾ ಬರೆಯೋದು ಹೇಗೆ? DA ಅಂದ್ರೆ 3 ಸಲ ಬರಿಬೇಡಿ, ಪ್ರಾಕ್ಟೀಸ್ ಹಿಂಗ್ ಮಾಡ್ಬೇಕು. ಬಾಯ್ಪಾಠ ಹಿಂಗ್ ಮಾಡಿದಾಗ ಏನಾಗುತ್ತೆ, ನಾನು ನಿಮ್ಗೆ ಹೇಳ್ತೀನಿ ಡ್ಯಾಮ್ ಅಂತ ಹೇಳ್ತೀನಿ, ಅವಾಗ ನೀವು ಡ್ಯಾ DA ಅಂತ ಪ್ರಾಕ್ಟೀಸ್ ಮಾಡಿರ್ತಾರಲ್ವಾ, ಡ್ಯಾ DA. ಆಮೇಲೆ ಉಳಿದಿರೋದೇನು ಅಕ್ಷರ? ಡ್ಯಾಮ್ DAM. ಅವಾಗ ರೈಟಿಂಗ್ ಈಸಿ ಆಗುತ್ತೆ. ರೈಟಿಂಗ್ ಯಾವಾಗ ಈಸಿ ಆಗುತ್ತೆ? ಮ್ಯಾಜಿಕ್ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಪ್ರಾಕ್ಟೀಸ್ ಏನು? BA ಬ್ಯಾ BA ಕ್ಯಾ CA ಡ್ಯಾ DA FA ಗ್ಯಾ GA HA. ಇದು ನಾನು ಹೇಳಿದ್ನಲ್ಲ, ABCD ನನ್ನ ತಲೆಯಿಂದ ತೆಗೆದಾಕ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಹೇಳೋದು ಇದು ಕಷ್ಟ ಆಗ್ತಾ ಇದೆ ಅನ್ನೋರಿಗೆ ಈ ತರ ನೀವು ಬರ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಬೇಕು ಈ ತರ. ಇಲ್ಲ ನಿಮಗೆ ನಾನು ಹೇಳ್ತೀನಿ ಗ್ಯಾ ಉದಾಹರಣೆಗೆ ಗ್ಯಾಪ್
ಗ್ಯಾಪ್ ಅಂತ ಹೇಳ್ತೀನಿ. ಸೊ ಗ್ಯಾಪ್ ಅಂದಾಗ ನೀವು ಸೌಂಡು ಬರೆಯಕ್ಕೆ ನಾನು ಹೇಳ್ತೇವೆ, ರೈಟಿಂಗ್ ಸೌಂಡ್ ಎಲ್ಲಿಂದ ಸ್ಟಾರ್ಟ್ ಆಗೋ? ಗೆ ಜಿ, ಆ ಎಗೆ ಆ, ಪಿಗೆ ಪ, ಅಥವಾ ಜಿ ಗ್ಯಾ ಅಂತ ನೀವು ಪ್ರಾಕ್ಟೀಸ್ ಮಾಡಿರ್ತೀರಲ್ವಾ, ಗ್ಯಾ ಗ್ಯಾ ಗ್ಯಾ, ಅಲ್ಲಿ ಏನ್ ನೋಡಿರ್ತೀರಾ? ಜಿ ಎ ನೋಡಿರ್ತೀರಾ. ಓಕೆ, ನೋಡಿರೋ ನೆನಪಿಲ್ಲದೆ ಇದ್ರೆ ಅದಕ್ಕೆ ನಾನು ಹೇಳೋದು, ಆ ತರ ನಿಮಗೆ ತುಂಬಾ ಸಮಸ್ಯೆ ಆದ್ರೆ ಗ್ಯಾ ಗ್ಯಾ ಜಿ ಎ ಗ್ಯಾ ಗ್ಯಾ ಜಿ ಎ ಈ ತರ ಪ್ರಾಕ್ಟೀಸ್ ಮಾಡೋದು. ಅವಾಗ ಏನಾಗುತ್ತೆ, ಓದಲಿಕ್ಕೂ ಬರೀಲಿಕ್ಕೂ ಎರಡಕ್ಕೂ ನಿಮಗೆ ಈಸಿ ಆಗುತ್ತೆ. ಓಕೆ, ಇಟ್ ಆಲ್ ಡಿಪೆಂಡ್ಸ್. ವಿಧಾನನ ನಾನು ಹೇಳ್ಕೊಡ್ತೀನಿ, ಹಿಂಗೆ ಮಾಡ್ಬೇಕು, ಹಿಂಗೆ ಓದಬೇಕು ಅಂತ. ಅದು ನೀವಾಗಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಒಂದ್ಸಲ ನಾನು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ ರೈಟ್. ಸೊ ಇದು ಈ ತರ ಮಾಡಿದ್ರೆ ಮಾತ್ರ ನಿಮಗೆ ಅಕ್ಷರಗಳು ಫಸ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಸ್ಟ್ರಕ್ ಆಗುತ್ತೆ. ಇದೇನಿದು, ನಾನು WET ಬರಿತೀನಿ, ನೀವು ಅದನ್ನ ಡಬ್ಲ್ಯೂಗೆ ಇದು ಇ ಮತ್ತೆ ಇ ಅಂತ ಬಂದ್ಬಿಡುತ್ತೆ. ಅದು ಇ ವಿಟ್ ಆಗುತ್ತಾ? ಇಲ್ಲ, ವೆಟ್ ಯಾವಾಗ ಆಲ್ರೆಡಿ ನಿಮ್ಗೆ ಈ ಕಾಂಬಿನೇಷನ್ ಗೊತ್ತಿದ್ರೆ ಡಬ್ಲ್ಯೂ ಇ ಅಥವಾ ಡಬ್ಲ್ಯೂ ಇ ಬಂದ್ರೆ ವೆ ಇದು ನೋಡಿದ ತಕ್ಷಣ ವೆಟ್. ಓಕೆ, ಸೊ ದಿಸ್ ಇಸ್ ಹೌ ಯು ಲರ್ನ್ ಇಂಗ್ಲಿಷ್, ರೀಡಿಂಗ್ ಅಂಡ್ ರೈಟಿಂಗ್. ಇದನ್ನ ಕಲಿತ್ರೆ ನಮಗೆ ರೀಡಿಂಗ್ ಅಂಡ್ ರೈಟಿಂಗ್ ಎರಡೂ ಈಸಿ ಆಗುತ್ತೆ. ಬಟ್ ಸ್ಟಿಲ್ ಅಗೇನ್ ನಾನು ಹೇಳ್ತೀನಿ, ಇದು ನಿಮಗೆ ವರ್ಕ್ ಆಗೋದು ಓನ್ಲಿ 70%. 70% ವರ್ಕ್ ಆಗುತ್ತೆ. ಮತ್ತೆ ಇದರಲ್ಲೇ ನೀವು 100% ನೋ. ಸ್ಟಾರ್ಟ್ ಮಾಡೋದು ಹೀಗೆ 70% ಅಂತ. 70% ನಿಮಗೆ ಇದೇ ಪ್ಯಾಟರ್ನ್ ಅಲ್ಲೇ ಎಲ್ಲಾ ಪದಗಳು ಇರುತ್ತೆ. ಎಲ್ಲಾ ಪದಗಳಲ್ಲ, ಆಲ್ಮೋಸ್ಟ್ ನಿಮಗೆ ಪದಗಳು 70% ಪದಗಳು ಇದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಅಥವಾ ಪದಗಳಲ್ಲಿ 70%, ಕೆಲವು ಪದಗಳಲ್ಲಿ ನಿಮಗೆ 100% ಇದೇ ಪ್ಯಾಟರ್ನ್ ಅಲ್ಲಿ ಇರ್ಬೋದು. ಕೆಲವು ಪದಗಳಲ್ಲಿ 50% ಇರ್ಬೋದು, ಕೆಲವು ಪದಗಳಲ್ಲಿ 0% ಇರ್ಬೋದು. 0% ಕಡಿಮೆ ಅಂದ್ರೆ 10 to 15% ಇರುತ್ತೆ. ಅಂದ್ರೆ ಒಂದು 6 ಅಕ್ಷರ ಇದ್ರೆ 6 ಅಕ್ಷರದಲ್ಲಿ ನಿಮಗೆ 2 ಅಕ್ಷರನಾದ್ರೂ ಒರಿಜಿನಲ್ ಸೌಂಡ್ ಇರುತ್ತೆ, ಫೋನಿಕ್ಸ್ ಒರಿಜಿನಲ್ ಸೌಂಡ್ ಇರುತ್ತೆ. ಇನ್ನು 3-4 ಅಕ್ಷರಗಳು ಬೇರೆ ತರ ಸೌಂಡ್ ಆಗುತ್ತೆ. ಅದೆಲ್ಲ ಸಪರೇಟ್ ಆಗಿ ನಾವು ವರ್ಡ್ಸ್ ಸಪರೇಟ್ ಆಗಿ ನಾನು ಕೊಡ್ತೀನಿ. ಆ ವರ್ಡ್ಸ್ ಸಪರೇಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದೆಲ್ಲ ಅಡ್ವಾನ್ಸ್ ಲೆವೆಲ್, ತುಂಬಾ ಡೀಪ್ ಆಗಿ ಇಂಗ್ಲಿಷ್ ಕಲಿಬೇಕಾದ್ರೆ ಆ ಒಂದು ಪ್ರಾಬ್ಲಮ್ ಕಾಣಿಸ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಕರೆಕ್ಟ್ ಆಗಿ ಹೇಳ್ತೀರಾ, ಇದೇ ಕಾಗುಣಿತ ಇಂಗ್ಲಿಷ್ ಅಲ್ಲಿ. ಉದಾಹರಣೆಗೆ ನಾವು ಕನ್ನಡದಲ್ಲಿ ನಾನು ಹೇಳಿದ್ನಲ್ಲ, ಕನ್ನಡದಲ್ಲಿ ನಾವು ಈ ಕ, ಇಂಗ್ಲಿಷ್ ಅಲ್ಲಿ ಈ ಕ ಎಲ್ಲಿ ಬರುತ್ತೆ ಹೇಳಿ ನೋಡೋಣ. ಈ ಕ ಅಂತ ಬರಿಬೇಕಾದ್ರೆ ನಾನು ಇಂಗ್ಲಿಷ್ ಅಲ್ಲಿ ಯಾವ ಅಕ್ಷರನ ಬರಿಬೇಕು, ಯಾವ್ಯಾವ ಅಕ್ಷರನ ಬರಿಬೇಕು ಹೇಳಿ ನೋಡೋಣ. ಯಾವ್ಯಾವ ಅಕ್ಷರನ ಬರೆದ್ರೆ ಕ ಬರಿ. ಸಿಒ ಕೆ ಎ ಸಿ ಯು. ಇದರಲ್ಲಿ ಯಾವ್ದು ಸರಿ? ಯಾಕೆ? ಯಾರೋ ಸಿಒ ಹೇಳಿದ್ರಲ್ಲ, ಮಂಜು. ಸಿಒ ಹೆಂಗಾಗ? ಸಿಒ ಓ ಉಚ್ಚಾರಣೆ ಏನು? ಓ ಉಚ್ಚಾರಣೆ ಏನು? ಉಚ್ಚಾರಣೆ ಆ. ಸೊ ಸಿ ಉಚ್ಚಾರಣೆ ಏನು? ಕ ಆ. ಕ ಆ ಕ ತಾನೇ ಆಗುತ್ತೆ, ಕ ಹೆಂಗಾಗುತ್ತೆ? ಇದೇ ನೋಡಿ, ಈ ಉಚ್ಚಾರಣೆ ಅದೇ ನಾನು ಹೇಳೋದು. ಆ ಮತ್ತೆ ಅ ಇವೆರಡೂ ಉಚ್ಚಾರಣೆ ಕನ್ಫ್ಯೂಸ್ ಮಾಡ್ಕೋತೀರಾ ತುಂಬಾ ಜನ. ಸೊ ಅದನ್ನ ಸ್ಪಷ್ಟವಾಗಿ ನೀವು ಕಲಿಬೇಕು. ಆ ಉಚ್ಚಾರಣೆ ಆ ಆ ಅನ್ಬೇಕಾದ್ರೆ ನಮ್ಮ ಬಾಯಿ ತುಟಿ ನಮ್ದು ಆ ಆ ಅನ್ಬೇಕಾದ್ರೆ ಬಾಯಿ ಓಪನ್ ಆಗೋದಿಲ್ಲ. ಇದು ಕ ಕ ಕ. ಉದಾಹರಣೆಗೆ ಕಪ್ ಕಪ್ ಕಪ್, ಕಲ್ಪ್ರಿಟ್, ಕಸ್, ಆಮೇಲೆ ತುಂಬಾ ಇದೆ. ಸಿ ಯು ಬರೋದು. ಕೆ ಎ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಲ್ಲ. ಅದಕ್ಕೆ ನೋಡಿ ನಾನು ಇಲ್ಲಿ ಕೆ ಎ ಹಾಕಿಲ್ಲ ನಿಮಗೆ. ಕೆ ಎ ಅನ್ನೋದು ಇಂಗ್ಲಿಷ್ ಅಲ್ಲಿ ಸಿ ಎ ಇದೆ, ಕ್ಯಾ ಸಿ ಎ. ಕ ಅನ್ಲಿಕ್ಕೆ ಸಿ ಯು ಇದೆ, ಅಥವಾ ಸಿ ಎಚ್ ಯು ಬರೋದಿಲ್ಲ. ಕೆ ಎ ಇಂಗ್ಲಿಷ್ ಅಲ್ಲಿ ಯೂಸ್ ಆಗಲ್ಲ. ಬಂದ್ರು ಅದು ಬೇರೆ ಏನಾದ್ರೂ ಇದಾಗಿರುತ್ತೆ, ಅಂದ್ರೆ ವಿಚಿತ್ರವಾಗಿರೋದಿರುತ್ತೆ. ಕೆ ಎ ಅಂತ ನಾವು ಎಲ್ಲಿ ಯೂಸ್ ಮಾಡಲ್ಲ. ಕ್ಯಾ
ಕೆ ಎ ಕ್ಯಾ ಅಂತ ಹೇಳೋದಾದ್ರೆ ಸಿ ಎ ಕ್ಯಾ ಆಗುತ್ತೆ, ಕೆ ಎ ಬರೋದಿಲ್ಲ. ಕೆ ಎ ಬಂದ್ರು ಅದು ನಿಮಗೆ ಬೇರೆ ಇದರಲ್ಲಿ ಬರುತ್ತೆ. ಉದಾಹರಣೆಗೆ ಜಾಸ್ತಿ ಪದ ಇಲ್ಲ, ಎಸ್ ಕೆ ಎ ಟಿ ಇ, ಎಸ್ ಕೆ ಎ ಟಿ ಇ ಸ್ಕೇಟ್ ಅದು ಮಾತ್ರ ಇದೆ, ಸ್ಕೇಟ್ ಸ್ಕೇಟಿಂಗ್. ಸೊ ಈ ಕೆ ಎ ಕಾಂಬಿನೇಷನ್ ಜಾಸ್ತಿ ಇಂಗ್ಲಿಷ್ ಅಲ್ಲಿ, ಜಾಸ್ತಿ ಅಂತಲ್ಲ, ಒಂದು 2-3-4 ಪದಗಳು ಇರ್ಬೋದು ಅಷ್ಟೇನೆ. ಓಕೆ, ಅಲ್ಲಿ ನಮಗೆ ಆ ಅಂತ ಬರಲ್ಲ, ಸೊ ಇದು ಅ ಅಂತ ಬರಲ್ಲ. ಬಟ್ ನಾವು ಕನ್ನಡದಲ್ಲಿ ಕನ್ನಡ ಅಂತ ಬರೀಬೇಕಾದ್ರೆ ಕೆ ಎ ಎನ್ ಎನ್ ಎ ಡಿ ಎ ಬರಿತೀವಿ, ಅದು ಕನ್ನಡದ ಪದ. ಕನ್ನಡಕ್ಕೆ ನಾವು ಅನುಕೂಲ ಮಾಡ್ಕೋಬಹುದು. ಈಗ ಕಮಲ ಅಂತಿದೆ, ಕಮಲ ಕೆ ಎ ಎಂ ಎ ಎಲ್ ಎ ಅಲ್ವಾ. ಕರ್ನಾಟಕ ಕೆ ಎ ಆರ್. ಓಕೆ, ಆಕ್ಚುಲಿ ಕೆ ಎ ಬಂದಾಗ ಎ ಕೆ ಅಂತಾನೆ ಆಗುತ್ತೆ, ಕೆ ಅಂತ ಬರುತ್ತೀವಿ. ಓಕೆ, ಎನಿವೆ, ಸೊ ಈ ತರ ಅಕ್ಷರಗಳು. ಈಗ ಕೆ ಕಿ ಕಿ ಬರಿಬೇಕಾದ್ರೆ ಸಿ ಐ. ಸಿ ಐ. ಓಕೆ, ಸಿ ಐ. ಆಮೇಲೆ ಕಿ, ಸಿ ಐ ಹೇಳಿದೆ. ಓಕೆ, ಆಯ್ತು, ಸಿ ಆಯ್ತು. ಇನ್ನೇನಾದ್ರು? ಹಾ, ಆಕ್ಚುಲಿ ಸಿ ಐ ಬಂದು ನೀವು ಕೆ ಐ ಬರಿಬೇಕು. ಸಿ ಐ ರಾಂಗ್. ಯಾಕೆಂದ್ರೆ ಕಾರಣ ಇದೆ. ಸಿ ಅಕ್ಷರ ಬಂದ ಮೇಲೆ, ಸಿ ಅಕ್ಷರ ಆದ್ಮೇಲೆ ನಾನು ಹೇಳಿದೆ ನಿಮಗೆ ಸಿ ಗೆ 2 ಉಚ್ಚಾರಣೆ ಇದೆ. ಖ ಖ ಖ ಒಂದು ಉಚ್ಚಾರಣೆ, ಒಂದು ಉಚ್ಚಾರಣೆ. ಓಕೆ, ಸೊ ಸಿ ಅಕ್ಷರನ ಅಂತ ಎಲ್ಲಿ ಉಚ್ಚಾರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಿ ಆದ್ಮೇಲೆ ಇ ಐ ವೈ. ಸಿ ಆದ್ಮೇಲೆ ಇ ಐ ವೈ ಬಂದಾಗ ನಾವು ಅದನ್ನ ಸಿ ನ ಅಂತ ಹೇಳ್ಬೇಕು. ಉದಾಹರಣೆಗೆ ಇಲ್ಲಿ CELL ಸೆಲ್ ಅಥವಾ CITY ಇಲ್ಲಿದೆ. CELL ಸೆಲ್, CITY ಸಿಟಿ. ಸೊ ಸೆಲ್ ಸಿಟಿ, ಕೆಲ್ ಅಂತ ಹೇಳಲ್ಲ. ಸೊ CI ಗೆ ಸಿ ಅಂತ ಹೇಳ್ಬೇಕೆ ಹೊರತು ಕಿ ಅಂತ ಹೇಳಲ್ಲ. ಸೊ ಕಿ ಅಂತ ನಾವು ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ, KI ಬಂದಾಗ ಮಾತ್ರ ನಾವು ಕಿ ಅಂತ ಹೇಳ್ತೀವಿ. ಓಕೆ, ಸ್ಕಿಲ್, ಕಿಲ್, ಸ್ಕಿಟ್ ಇವೆಲ್ಲ KI ಬಂದಾಗ ಮಾತ್ರ ಇಂಗ್ಲಿಷ್ ಅಲ್ಲಿ ಕೀ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಹಾಗೆ CO ಕಾ, ಇಲ್ಲಿ KO ಯೂಸ್ ಮಾಡಲ್ಲ ನಾವು, KO ಕಾ ಬರಲ್ಲ. ಸೊ ಈ ತರದೆಲ್ಲ ಸಣ್ಣ ಸಣ್ಣ ಡೀಟೇಲ್ಸ್ ನಮಗೆ ಗೊತ್ತಿದ್ರೆ ಸ್ಪೆಲ್ಲಿಂಗು ಕರೆಕ್ಟ್ ಆಗಿ ಬರಿಬಹುದು. ಮತ್ತೆ ಓದೋದೇನೋ ಓದ್ಬಿಡ್ಬೋದು. CO ಬಂದಾಗ ಕಾ ಅಂತಾನೆ ಓದ್ತೀರಾ, ಆದ್ರೆ KO ಬರೋದೇ ಇಲ್ಲ ಇಂಗ್ಲಿಷ್ ಅಲ್ಲಿ. KO ಬರೋದೇ ಇಲ್ಲ ಅಂದ್ರೆ 99% ಬರಲ್ಲ. ಅಲ್ಲೋ ಇಲ್ಲೋ ಬರುತ್ತೆ, ಬಟ್ ಅದಕ್ಕೆ ಅದು ಯಾವ್ದಾದ್ರು ಹೆಸರುಗಳಾಗಿರುತ್ತೆ. ಬಟ್ ವರ್ಡ್ಸ್ ಅಂತ KO ಅಲ್ಲಿ ವರ್ಡ್ಸ್ ಇಲ್ಲ. ಕಾ ಅಂತ ಬಂದ್ರೆ ಇಟ್ ಈಸ್ ಆಲ್ವೇಸ್ CO ಆರ್ CHO. CHO ಆಗಿರ್ಬೋದು, CO ಆಗಿರ್ಬೋದು.